ಇವತ್ತು ಸೋಮನ್ ಬಾಕ್ಸ್ಗೆ ಪನ್ನೀರ್ ರೋಲ್ ಹಾಕಿದ್ದೆ. ಅದಕ್ಕೆ ಮೊದಲು 200 ಗ್ರಾಮ್ ಪನ್ನೀರನ್ನು ಕಟ್ ಮಾಡಿ ಕುದಿ ನೀರಾಗ ನೆನೆಸಿಡಬೇಕು. ನಂತರ ಇಲ್ಲಿ ಗೋಧಿ ಹಿಟ್ಟಿಗೆ ಸ್ವಲ್ಪ ತುಪ್ಪ ಉಪ್ಪು ಹಾಕೊಂಡು ಚಪಾತಿ ಹಿಟ್ಟನ್ನ ನಾದ್ಕೊಳಾಕ್ತೀನಿ. ಈ ರೆಸಿಪಿಯಿಂದ 4 ರಿಂದ 5 ಪನ್ನೀರ್ ರೋಲ್ ಆಗ್ತಾವು. ಒಗ್ಗರಣೆ ಒಳಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೆ ಹುರ್ಕೊಂಡು ನಂತರ 2 ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಹಾಕಿ ಕೆಂಪಾಗುತ್ತಾನ ಹುರ್ಕೊಳ್ಬೇಕು. ಉಳ್ಳಾಗಡ್ಡಿ ಕೆಂಪಾದ್ಮೇಲೆ 2 ಟೊಮೆಟೊ ಪ್ಯೂರಿ ಹಾಕಿ ಅದು ನೀರು ಹೋಗುತ್ತಾನ ಹುರ್ಕೋಬೇಕು. 2 ಕಟ್ ಮಾಡಿದಂತ ದೊಡ್ಡ ಮೆಣಸಿನಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮೆತ್ತಗಾಗುತ್ತಾನ ಬೇಯಿಸ್ಕೊಳ್ಬೇಕು. ಕ್ಯಾಪ್ಸಿಕಮ್ ಸ್ವಲ್ಪ ಮೆತ್ತಗಾದ್ಮೇಲೆ ಅದಕ್ಕೆ ಖಾರ ಉಪ್ಪು ಅರಿಶಿನ 1 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಪನ್ನೀರ್ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಹಾಕಿರ ಪನ್ನೀರ್ ರೋಲ್ ಸಲುವಾಗಿ ಪನ್ನೀರ್ ಸ್ಟಫಿಂಗ್ ರೆಡಿ ಆಯ್ತು. ಚಪಾತಿ ಮಾಡ್ಕೊಂಡು ಅದ್ರ ಮೇಲೆ ಮಯೋನೈಸ್ ಮತ್ತು ಟೊಮೆಟೊ ಕೆಚಪ್ ಹಾಕಿ ಸ್ಪ್ರೆಡ್ ಮಾಡ್ಕೊಂಡು ಅದ್ರ ಮೇಲೆ ಪನ್ನೀರ್ ಫಿಲ್ಲಿಂಗ್ ಹಾಕಿ ಸ್ವಲ್ಪ ಸೌತೆಕಾಯಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ ಎಲ್ಲಾ ಕಡೆ ಚಾಟ್ ಮಸಾಲ ಉರಿಸ್ಕೊಂಡು ರೋಲ್ ಮಾಡಿದ್ರ ಇದು ಪನ್ನೀರ್ ರೋಲ್ ರೆಡಿ ಆಯ್ತು. ಮಕ್ಳಿಗೆ ಖಾರ ಇಷ್ಟ ಇದ್ರ ಇಲ್ಲಿ ಟೊಮೆಟೊ ಕೆಚಪ್ ಬದಲಿ ಚಿಲ್ಲಿ ಸಾಸ್ನು ಹಾಕ್ಬೋದು. ಮುಂದಿನ ವ್ಲಾಗ್ನಾಗ ಹೋಮ್ ಮೇಡ್ ಮಯೋನೈಸ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.